ಸದೃಢ ಶರೀರದಲ್ಲಿ ಸದೃಢ ಮನಸ್ಸಿರತ್ತೆ ಅಂತ ಹೇಳಲಾಗತ್ತೆ. ಅಂದ್ರೆ ಯುವಕರ ಹತ್ರ ಅದು ಫಿಸಿಕಲಿ ಅವರು ಸ್ಟ್ರಾಂಗ್ ಆಗಿದ್ರೆ ಮೆಂಟಲಿ ಕೂಡ ಯುವಕರು ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದಕ್ಕೆ ಇವತ್ತು ಗದಗನಲ್ಲಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಗದಗನ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ಇಲ್ಲಿ ಕ್ರಿಕೆಟ್ನ ರಂಗೇರಿದೆ ಅಂತ ಹೇಳ್ಬೋದು. ಯುವಕರಿಗೆ ಕ್ರಿಕೆಟ್ನ ಗುಂಗು ಇರುತ್ತೆ, ಆ ಗುಂಗಿಗೆ ರಂಗನ್ನು ಕೊಡ್ತಾ ಇದೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2. ಹಾಗಿದ್ರೆ ಇದು ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಆಯೋಜನೆ ಮಾಡಿದ್ದಾರೆ, ಇದರ ಆಯೋಜಕರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ನಾವು ಮೈದಾನದಲ್ಲಿದ್ದೇವೆ. ಒಂದಷ್ಟು ಜನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇವರೆಲ್ಲ ಆಯೋಜಕರು, ಅಂದ್ರೆ ಮುಖ್ಯವಾಗಿ ಪ್ರಧಾನ ಪಾತ್ರವನ್ನು ವಹಿಸಿ ಇವತ್ತು ಈ ಲೀಗ್ ಸಕ್ಸಸ್ ಆಗಲಿಕ್ಕೆ ಇವರೆಲ್ಲ ಕಾರಣರಾಗ್ತಾರೆ. ಹಾಗಿದ್ರೆ ಇವರೆಲ್ಲ ಯಾರು, ಏನು ಮಾಡ್ತಾರೆ, ಇಲ್ಲಿ ಇವರ ಜವಾಬ್ದಾರಿ ಏನು, ಅದನ್ನು ಮಾತನಾಡ್ತಾ ಹೋಗೋಣ. ಮೊದಲಿಗೆ ಒಬ್ಬರು ಇದ್ದಾರೆ. ಸರ್, ನಿಮ್ಮ ಹೆಸರು, ನಿಮ್ಮ ಜವಾಬ್ದಾರಿ ಇಲ್ಲೇನು, ಏನು ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ ಈ ಲೀಗ್ ಬಗ್ಗೆ? ವಿಪಿನ್ ಪಾಟೀಲ್ ಅಂತ. ಟೆಕ್ನಿಕಲ್ ನಂದು, ಸ್ಕೋರಿಂಗ್ ಆನ್ಲೈನ್ ಆಫ್ಲೈನ್. ಇಲ್ಲಿವರೆಗೂ 3 ಮ್ಯಾಚ್ ಮುಗಿದಿದೆ, 4ನೇ ಮ್ಯಾಚು ಇವಾಗ ಕಂಪ್ಲೀಟ್ ಆಯಿತು. ಇಲ್ಲಿವರೆಗೂ ಟೂರ್ನಮೆಂಟ್ ಚೆನ್ನಾಗಿ ಬಂದಿದೆ, ಎಲ್ಲರೂ ವೀಕ್ಷಣೆ ಮಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಸರು ಮೋಹನ್ ದೊಡ್ಕೊಂಡೆ ಅಂತೇಳಿ. ನಮ್ಮದು ಜವಾಬ್ದಾರಿ ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಜವಾಬ್ದಾರಿ. ಈಗ ಅಂಪೈರ್ಸ್ ಇರ್ಬೋದು, ಕ್ಯಾಮ್ರಾಮನ್ಸ್ ಇರ್ಬೋದು, ಯಾವುದಾದ್ರೂ ಗೆಸ್ಟ್ ಬರ್ತಾಯಿದ್ರೆ ಅವ್ರಿಗೆ ವೆಹಿಕಲ್ ಫೆಸಿಲಿಟಿ ಮಾಡಿ ನಮ್ಮ ಈ KH ಪಾಟೀಲ್ ಸೀಸನ್ 2ನ ಭಾಗವಹಿಸುವಿಕೆಗೆ ಅವ್ರನ್ನ ಅನುಕೂಲ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇದು KH ಪಾಟೀಲ್ ಸೀಸನ್ 2 ಏನು ಆರ್ಗನೈಸ್ ಮಾಡಿದಾರಲ್ಲ ನಮ್ಮ ಕೃಷ್ಣಗೌಡ ಪಾಟೀಲ್ರು, ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾವು ಸೀಸನ್ 1ದಾಗ ನಾವು ನೋಡಿರ್ಬೋದು ಸಾಕಷ್ಟು ಯುವಕರು ಈ ಕ್ರಿಕೆಟಿನ ಬಗ್ಗೆ ಉತ್ಸಾಹಿಗಳದಾರ. ಸ್ಪೆಷಲಿ ನಮ್ಮ ಗದಗದಾಗ ಯಾವುದೇ ಕ್ರಿಕೆಟ್ ಟೂರ್ನಮೆಂಟ್ ಆದ್ರೂ ಅಲ್ಲಿ ಮುಗಿಬೀಳ್ತಾರೆ. ಆದರೆ ಈ KH ಪಾಟೀಲ್ ಕ್ರಿಕೆಟ್ ಸೀಸನ್ 1 ಮಾಡಿದಾಗ ನಾವು ಎಷ್ಟು ಯುವಕರ ಒಂದು ಪ್ರೋತ್ಸಾಹ ಸಿಕ್ಕಿತ್ತಪ್ಪ ಅಂದ್ರೆ ಅದಕ್ಕೆ ಕಾರಣನ ಈ ಸೀಸನ್ 2 ನಾವು ಮಾಡತ್ತಿದ್ದು. ಥ್ಯಾಂಕ್ ಯು. ನನ್ನ ಹೆಸರು ರಮೇಶ್ ಕರಿಕಟ್ಟಿ ಅಂತ. ಈ KH ಪಾಟೀಲ್ ಕ್ರಿಕೆಟ್ ಲೀಗಲ್ಲಿ ನನಗೆ ಈಗ ಪ್ಲೇಯರ್ಸ್ ಕುಂದಿರೋಕೆ ಡಗ್ಔಟ್ ಆಗಿರ್ಬೋದು, ಈಗ VIP ಡಗ್ಔಟ್ ಆಗಿದ್ದು, ಈ ಡಗ್ಔಟ್ ಏನು ಹೆಂಗೆ ಪ್ರಿಪೇರ್ ಮಾಡಬೇಕು ಆ ಪ್ರಿಪ್ರೇಷನ್ ಎಲ್ಲ ನಾವು ಮಾಡಿದ್ದು. ಈ ಡಗ್ಔಟ್ ಎಲ್ಲ ಚೆನ್ನಾಗಿ ಬಂದಿದೆ, ಎಲ್ಲರೂ ಕುಂದ್ರಿಗೆ ಕಾಸಿನ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಇನ್ನೊಂದು ಊಟಕ್ಕೆ ಏನೇನು ಬೇಕಾಗಿತ್ತು ಆ ಫೆಸಿಲಿಟೀಸಿದ್ದು ಯುಟೆನ್ಸ್ ಎಲ್ಲ ಆಗಲಿ, ಇನ್ನೊಂದು ಏನೋ ಸಿಲಿಂಡರ್ ಆಗಲಿ, ಅವ್ನು ಏನೇ ತರಬೇಕು, ಏನೋ ಮಾಡಬೇಕು, ಅದು ನಂಗೆ ಜವಾಬ್ದಾರಿ ಕೊಟ್ಟಾದರೆ ಆ ಜವಾಬ್ದಾರಿನ ಕರೆಕ್ಟಾಗಿ ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗಿ ನಡೀತಿದೆ. ಇನ್ನೂ 18 ದಿನಗಳ ಕಾಲ ನಾನು ಇದೇ ರೀತಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಸರ್, ಮೊಹಮ್ಮದ್ ಜಡಿಗೇರ್ ಅಂತಂದರೆ ಇನ್ನೊಂದು ಪ್ಲೇಯರ್ಸು ಓನರ್ಸ್ಗೆ ನೀರಿನ ಸಪ್ಲೈ ಕೊಟ್ಟಿದ್ದಾರೆ, ವಾಟರ್ ಸಪ್ಲೈ ಮಾಡ್ತಾಯಿದ್ದಾರೆ. ನಮ್ಮ ಹೆಸರು ಕೆಂಚಪ್ಪ ಮ್ಯಾಗೇರ್ ಅಂತ ಸರ್. ನಾವು ಇಲ್ಲಿ ವಾಟರ್ ಸಪ್ಲೈ ಓನರ್ಸ್ಗೆ ವಾಟರ್ ಸಪ್ಲೈ ಆಗಿರ್ಬೋದು ಮತ್ತು ಪ್ಲೇಯರ್ಸ್ಗೆ ವಾಟರ್ ಸಪ್ಲೈ ಆಗಿರ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಈ ಸೀಸನ್ 2 ಒಳ್ಳೆ ಗದಗ ಬೆಟಗೇರಿಯಲ್ಲಿ ಮತ್ತು ಗ್ರಾಮೀಣ ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ನಮ್ಮ KH ಪಾಟೀಲ್ ಕ್ರಿಕೆಟ್ ಲೀಗಲ್ಲಿ ಆಗ್ತಿದೆ ಸರ್. ಅದು ಯುವಕರಿಗೆ ಒಳ್ಳೆಯ ಉತ್ಸಾಹ ತುಂಬಿದೆ. ಇದೇ ರೀತಿಯಾಗಿ ಮುಂದಿನ ದಿನ ನಮ್ಮದು ಸೀಸನ್ ಕಂಟಿನ್ಯೂ ಆಗಿ ನಡೀತಾ ಇದ್ದರೆ ಇಲ್ಲಿ ಪ್ರತಿಭೆಗಳು ಹೆಚ್ಚಿಗೆ ಆಗಿ ಬರ್ತಾರಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ನಾವು ಚಂದ್ರಶೇಖರ್ ಕಡ್ಕೊಳ ಅಂತಂದ್ರೆ ನಾವೆಲ್ಲ ಪ್ಲೇಯರ್ಸ್ಗೆ ಮತ್ತು ನಮ್ಮ ಆರ್ಗನೈಸರ್ಸ್ ಎಲ್ಲ ಊಟ ಸಪ್ಲೈ ಮಾಡೋದು. ಏನು ತರಕಾರಿ ಏನೇ ಇದ್ದರೂ ನಮ್ಮ ನೇತೃತ್ವದಾಗ ನಾವು ಎಲ್ಲ ಫುಡ್ ಇದು ಮಾಡ್ತೀವಿ. ಸರ್, ನನ್ನ ಹೆಸರು ಶಾರುಖ್ ವೀಲ್ಗಳು ಅಂತ ಸರ್. ನನ್ನ ಸಹೋದ್ಯೋಗಿ ಶಾಬಾದ್ ಮುಲ್ಲಾ ಅಂತ ಸರ್. ಮೊದಲಾಗಿ ನಾನು ನಮ್ಮ ಕೃಷ್ಣಗೌಡ ಪಾಟೀಲ್ ಸರ್ ಅವ್ರಿಗೆ ಅಭಿನಂದನೆಗಳು. ಯಾಕಂದ್ರೆ KH ಪಾಟೀಲ್ ಕ್ರಿಕೆಟ್ ಲೀಗಿನ ಸೀಸನ್ 2ನ ಒಬ್ಬ ಕಾರ್ಯಕರ್ತ ಆಗಕ್ಕೆ ನಮ್ಗೆ ಭಾಳ ಖುಷಿ ಐತಿ. ಯಾಕಂದ್ರೆ ನಮ್ಗೆ ಫ್ಲ್ಯಾಕ್ಸ್ ಹಾಕೋದು, ಗ್ರೌಂಡ್ ಮ್ಯಾನೇಜ್ಮೆಂಟು, ಪ್ರತಿದಿನ ರಾತ್ರಿ 11 ಗಂಟೆಗೆ ನಮ್ಮ KH ಪಾಟೀಲ್ ಸಾಹೇಬ್ರು ಫೋನ್ ಹಚ್ತಾರೆ, ಏನೈತಿ, ಏನು ವ್ಯವಸ್ಥೆ ಮಾಡಿರಿ, ಬ್ಯಾನರ್ದು ಏನೈತಿ, ಏನು ಪ್ರಾಬ್ಲಮ್ ಇದೆ ಎಲ್ಲ ಅವ್ರು ಕೇಳ್ಕೊತಿರ್ತಾರೆ. ಪ್ರತಿ ದಿವಸ ನಾವು ಅಪ್ಡೇಟ್ ಕೊಡ್ತಿರ್ತೀವಿ. ಗ್ರೌಂಡ್ ಮ್ಯಾನೇಜ್ಮೆಂಟ್ ಹಾಗೂ ಇಲ್ಲಿ ಬ್ಯಾನರ್ ವ್ಯವಸ್ಥೆ ಆಯ್ತು, ಲೈಟಿಂಗ್ ವ್ಯವಸ್ಥೆ ಆಯ್ತು, ಎಲ್ಲ ಪ್ರತಿದಿನ ನಿತ್ಯ ನಮ್ಮ ಏನು ಕೊಂದೆ ಕೊರತೆ ಇದ್ದರೂ ನಾವು ನಮ್ಮ ಕೃಷ್ಣಗೌಡ ಪಾಟೀಲ್ ಅವ್ರಿಗೆ ಅಪ್ಡೇಟ್ ಕೊಡ್ತೀವಿ. ಅವರು ನಮ್ಗೆ ಪ್ರತಿನಿತ್ಯ 11 ಗಂಟೆಗೆ ಕಾಲ್ ಮಾಡ್ತಾರೆ. ಇವತ್ತೇನು ಕಾರ್ಯಕ್ರಮ ಐತಿ, ಏನಾದ್ರು ಪ್ರಾಬ್ಲಮ್ ಇದ್ದರೆ ನಾಳೆ ಅಂತ ಏನು ತಿದ್ಕೋಬೋದು ಅನ್ನೋದು ಪ್ರತಿನಿತ್ಯ ಕೇಳ್ತಿರ್ತಾರೆ. ಅದಕ್ಕೆ ನಾನು ನಮ್ಮ ಯೂತ್ ಕಾಂಗ್ರೆಸ್ಸಿನ ಗದಗ ಜಿಲ್ಲಾ ಅಧ್ಯಕ್ಷರಾದ KH ಪಾಟೀಲ್ ಸರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ನನ್ನ ಹೆಸರು ಮುದಾಸಿರ್ ಬಾಳೆಕುಂದ್ರಿ ಅಂತ. ನಾನು ಒಬ್ಬ ಸಂಯೋಜಕ. ಗ್ರೌಂಡ್ ಹಾಗೂ ಪಿಚ್ಚಿನ ಪೂರ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಹೌದು ಸರ್. ಸರ್, ಇದಕ್ಕೆ ಕನಿಷ್ಠ 25 ದಿನಗಳು ತೊಗೊಂತು. ಫ್ರಮ್ ದ ಬಿಗಿನಿಂಗ್ ನಾವು ಭಾಳ ಕಷ್ಟಪಟ್ವಿ. ಹಗಲು ಬಿಸಿಲು ಮಳೆ ನೀರು ಎಲ್ಲದು ಇಲ್ಲೇ ಹರಿಸಿದ್ದೀವಿ.
ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಕೃಷ್ಣೇಗೌಡ ಪಾಟೀಲ್ರಿಗೆ ವಿಶೇಷ ಧನ್ಯವಾದಗಳು ಹೇಳ್ತೀನಿ. ಯುವಕರು ಅತಿ ಉತ್ಸಾಹದಿಂದ ಆಡಕತ್ತಾರೆ ಸರ್. ನಾನು ಮತ್ತು ನನ್ನ ಸಹೋದ್ಯೋಗಿಯವರು ಸಂತೋಷ್ ಅಂತ ಹಗಲಿ ರಾತ್ರಿ ನಾವು ಕಷ್ಟಪಟ್ಟಿದ್ದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಸಜ್ಜಾಗೈತಿ. ಭಾಳ ಉತ್ಸಾಹದಿಂದ ಯುವಕರು ಆಡಕತ್ತಾರ, ತಾವು ನೋಡತ್ತೀರಿ. ಇಷ್ಟು ಹೇಳಿ ನನ್ನ ಮಾತು. ಇದು ಈ ಒಂದಷ್ಟು ಜನರು ಮಾತಾದರೆ ಇನ್ನು ವಿಶೇಷವಾಗಿ ಗದಗದಲ್ಲಿ ಸರ್ಫರಾಜ್ ಶೇಖ್ ಅಂತ ನಮ್ಮ ಜೊತೆಗಿದ್ದಾರೆ. ಇವರನ್ನು ಮಾತನಾಡ್ತಾ ಹೋಗೋಣ, ಯಾಕೆಂದರೆ ತುಂಬಾ ಪ್ರಮುಖ ರೂವಾರಿಗಳಿವರು. ಇವರು ಬರೀ ತಂಡವನ್ನಷ್ಟೇ ಅಲ್ಲ, ತಂಡದ ನಾಯಕರನ್ನಲ್ಲ, ಆಟಗಾರರನ್ನಲ್ಲ, ಇಡಿಯಾದ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ. ಹಾಗಿದ್ದರೆ ಇವರು ಯಾವ ರೀತಿಯಾಗಿ ಇಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ? ಎಸ್ ಸರ್ಫರಾಜ್ ಅವರೇ, ನಿಮ್ಮ ಪಾತ್ರ ತುಂಬಾ ಮುಖ್ಯವಾಗಿದೆ ಅಂತ ನಾವಿಲ್ಲಿ ಕೇಳಲ್ಪಟ್ವಿ. ನೀವು ಯಾವೆಲ್ಲ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀರಿ? ಮೊದಲಿಗೆ ಈ ಲೀಗ್ನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಸರ್, ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಲ್ಲ, ನಾವು ಒಬ್ಬನೇ ಮಾಡ್ತಾ ಇದ್ದೀನಿ ಅಂದರೆ ಇದು ಆಗ್ಲಾರ್ದ ಕೆಲಸ. ಯಾಕಂದರೆ ನಮ್ಮ ಜೊತೆ ಏನು ಆರ್ಗನೈಸರ್ ಇದ್ದಾರೆ, ಈಗೇನು ನೀವು ಮಾತಾಡಿದ್ರಲ್ಲ ಅವ್ರ ಜೊತೆ, ಅವ್ರದ್ದು ಪಾತ್ರ ಭಾಳ ಇಂಪಾರ್ಟೆಂಟ್ ಇದೆ. ಇನ್ನೊಂದು ಏನಂದರೆ, ಈಗ ನೀವು ಹೇಳಿದ್ರಲ್ಲ, ಇದು ನಮ್ಮ ಕೃಷ್ಣೇಗೌಡ ಅವ್ರದ್ದು ಒಂದು ಯೋಚನೆ ಯಾವ ಥರ ಇರುತ್ತೆ ಅಂದರೆ, ಇದು ನಾರ್ತ್ ಕರ್ನಾಟಕದಲ್ಲಿ ಈ ಥರ ಟೂರ್ನಮೆಂಟ್ ಯಾವತ್ತೂ ನೋಡೋದಿಲ್ಲ. ಯಾಕಂದರೆ ಕ್ರಿಕೆಟ್ ಒಂದಲ್ಲ, KH ಪಾಟೀಲ್ ಕ್ರಿಕೆಟ್ ಲೀಗ್ ಆಗಿರ್ಬೋದು, KH ಪಾಟೀಲ್ ಫುಟ್ಬಾಲ್ ಲೀಗ್ ಆಗಿರ್ಬೋದು, KH ಪಾಟೀಲ್ ವಾಲಿಬಾಲ್ ಲೀಗ್ ಆಗಿರ್ಬೋದು, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿಂದ ನಾವು ಪ್ಲ್ಯಾನ್ ಮಾಡಿ ಹಗಲು ರಾತ್ರಿ ನಾವು ಲೆಕ್ಕದೆ ಈ ಟೂರ್ನಮೆಂಟಿಗೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಅದಕ್ಕೆ ಕಾರಣೀಭೂತರಾದಂಥ ನಮ್ಮ ಗದಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮಾನ್ಯ ಕೃಷ್ಣ ಪಾಟೀಲ್ ಅವರು, ಅವ್ರದ್ದು ಯೋಚನೆ ಯಾವ ಥರ ಇದೆ ಅಂದರೆ, ನಾನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಜೊತೆ ಒಂದು ಮೀಟಿಂಗ್ ಆಯಿತು ಫಸ್ಟ್ ಡೇ. ಸರ್, ಯಾವ ಥರ ನಾವು ಟೂರ್ನಮೆಂಟನ್ನು ಮಾಡ್ಬೋದು ಸರ್ ಅಂತ. ಸೊ ಅವರು ಒಂದೊಂದಾಗಿ ಅವರ ಯೋಚನೆಗಳು ನಮ್ಮ ಮುಂದೆ ಹಿಡ್ಕೊತ ಬಂದು ನೋಡಿದರೆ ರಿಯಲಿ ಐ ಆಮ್ ಶಾಕ್. ಯಾಕಂದರೆ ಈ ಥರ ಸ್ಟ್ಯಾಂಡರ್ಡ್ ಯೋಚನೆ ಮಾಡೋರು ಇದು ಭಾಳ ರೇರ್ ಆಗಿ ನಾನು ನೋಡಿದ್ದೇನೆ. ಈ ಯೋಜನೆ ಹಿಂದಿನ ಯೋಚನೆ ಹೌದು 110% ಅವ್ರದ್ದು ಯೋಚನೆ, ಅವ್ರದ್ದು ಏನು ಡಿಸ್ಕಷನ್ ಇದೆ ಅದು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಷ್ಟೇ. ಯಾಕಂದರೆ ಆ ಥರ ಯೋಚನೆ ಮಾಡೋದು ಸುಲಭ ಅಲ್ಲ. ಪ್ರತಿದಿನ ಅವರು ಡೈಲಿ ರಾತ್ರಿ 12ವರೆಗೆ ಫೋನ್ ಹಚ್ತಾರೆ, ನಾಳೆ ಮ್ಯಾಚ್ ಯಾವುದಿದೆ ಅದರದ್ದು ಅಪ್ಡೇಟ್ ಮಾಡಿ, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ತೊಗೊಂಡಿದ್ದಾರೆ ಅದರದ್ದು ಅಪ್ಡೇಟ್ ಮಾಡಿ ಅಂತೇಳಿ ಅವರು ಬ್ರಿಲಿಯಂಟ್ ಪರ್ಸನ್ ಆ್ಯಂಡ್ ಬ್ರಿಲಿಯಂಟ್ ಸ್ಪೋರ್ಟ್ಸ್ ಪರ್ಸನ್ ಅಂತಲೇ ಹೇಳ್ಬೋದು. ಇನ್ನು ಸರ್ಫರಾಜ್ ಅವರೇ, ಈಗಾಗಲೇ ಪಂದ್ಯಗಳು ನಡೀತಾ ಇವೆ, ಪ್ರತಿನಿತ್ಯ ಕೂಡ ಎಷ್ಟು ಪಂದ್ಯ ನಡೀತಾ ಇವೆ, ಎಷ್ಟು ಜನ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ, ಮಾಲಕರುಗಳು ಎಷ್ಟಾಗಿದ್ದಾರೆ, ಟೋಟಲಿ ಸ್ಪೋರ್ಟ್ಸ್ ಮೆನ್ಸ್ ಎಷ್ಟು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ? ಸರ್, ಟೋಟಲ್ ಟೀಮ್ ಬಂದು 20 ಜನ ಇದೆ, 20 ಟೀಮ್ ಇದ್ದಾವೆ. 20 ಟೀಮಲ್ಲಿ ಟೋಟಲ್ 320 ಪ್ಲೇಯರ್ಸ್ ಪಾಲ್ಗೊಂಡಿದ್ದಾರೆ. ಸೊ ಅದರಲ್ಲಿ 320ಅಲ್ಲಿ 100 ಹಳ್ಳಿ ಹುಡುಗರು ಪಾಲ್ಗೊಂಡಿದ್ದಾರೆ. ಗ್ರಾಮೀಣ ಕ್ರೀಡಾಪಟುಗಳಿಗೆ ಇಷ್ಟು ದೊಡ್ಡ ವೇದಿಕೆ ಸಜ್ಜ ಯಾವುದೇ ಥರದಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೋಡಿ, ನೀವು ಕ್ರೀಡಾಪಟುಗಳು, ಒಬ್ಬ ಗ್ರಾಮೀಣ ಕ್ರೀಡಾಪಟುಗಳು 42,000 ರೂಪಾಯಿಗೆ ಸೋಲ್ಡ್ ಆಗಿದ್ದಾರೆ. ಶಂಕರ್ ಅಂತೇಳಿ ಫೈಂಗ್ ಫ್ಲಾಲ್ಕನ್ಸ್ಗೆ 42,000 ರೂಪಾಯಿಗೆ ಅವ್ರು ಸೋಲ್ಡ್ ಆಗಿದ್ದಾರೆ. ಹೋಸತ ಮ್ಯಾಚಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡರು. ಅದಕ್ಕೆ ಒಂದು ಗ್ರಾಮೀಣ ಕ್ರೀಡಾಪಟುಗಳಿಗೂ ನಾವು ಒಳ್ಳೆ ಅವಕಾಶ ಕೊಡ ಅಂತಿದ್ದಾರೆ. ನಾವು ಇನ್ನು ಮುಂಬರುವುದಲ್ಲಿ ನಮ್ಮ ಸಣ್ಣ ಕೃಷ್ಣೇಗೌಡ ಪಾಟೀಲ್ ಅವರ ಇನ್ನೂ ಸಾಕಷ್ಟು ಅವರು ಪ್ಲಾನ್ಸ್ ಅದಾವೆ, ಅವು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನೂ ನಡಿಬೇಕಾದಂಥ ದಿನಗಳಲ್ಲಿ ಯಾವ್ಯಾವ ರೀತಿ ತಯಾರಿ, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಕ್ರೀಡಾಪಟುಗಳಿಗೆ ತೊಂದರೆ ಆಗದಂತೆ ಅಥವಾ ಇದು ಶಾಂತವಾಗಿ ನಡೆಯುವಂತೆ ಏನೆಲ್ಲ ಪ್ರಿಕಾಷನ್ಸ್ ಎಲ್ಲ ಇದೆ ಅಂತ? ಸರ್, ನಾವು ಎವ್ರಿ ಡೇ ನಾವು ಪ್ರಿಪ್ರೇಷನ್ಗೆ ರೆಡಿ ಆಗಿದ್ದೀವಿ. ನಾವು ಅವ್ರದ್ದು ಸೇಫ್ಟಿ ಇರ್ಬೋದು, ಅವ್ರಿಗೆ ಏನು ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ತರಹದ ನಾವು ಸೇಫ್ಟಿ ಪ್ರಿಕಾಷನ್ ಮಾಡಿ ನಾವು ಆಡ್ತಾ ಇರ್ತೀವಿ. ಮತ್ತು ಈ ಮುಂಬರೋದಲ್ಲಿ ಇನ್ನೂ 18 ದಿವಸ ಈ ಟೂರ್ನಮೆಂಟ್ ನಡೀತೈತೆ. ಈ 18 ದಿವಸ ಟೂರ್ನಮೆಂಟ್ ನಾವು ಅಚ್ಚುಕಟ್ಟಾಗಿ ನಡೆಸ್ತೀವಿ ಅಂತೇಳಿ ನಾವು ನಿಮ್ಗೆ ಹೇಳ್ಬೋದು. ಸೊ ಮತ್ತೆ ನಾವು ಏನಂದರೆ ಈಗ ನಾವು ಇವತ್ತಿನಿಂದ ಒಂದು ಹೊಸ ರೂಲ್ಸ್ ಮಾಡಿದ್ದೀವಿ. ಏನಂದರೆ ಅಂಪೈರ್ಸಿಗೆ ಹಾಗೂ ನಾವು ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಮಾಡಿದ್ದೀವಿ. ಇದು IPLದಲ್ಲಿ ಅಷ್ಟೇ ಆಗುತ್ತೆ. ಈ ಸತ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಟೋಟಲ್ ನೀವು 12 ಪ್ಲೇಯರ್ಗೂ ಆಡಿಸ್ಬೋದು. ಯಾಕಂದರೆ ಈಗ 11 ಜನ ಆಡಿರ್ತಾರೆ, ಅದರಲ್ಲಿ ಬೌಲಿಂಗ್ ಅವಶ್ಯಕತೆ ಇದ್ದರೂ ನಾವು ಇಂಪ್ಯಾಕ್ಟ್ ಪ್ಲೇಯರನ್ನು ಆಡಿಸ್ತೀವಿ.
ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸರ್ಫರಾಜಿ. ಎಸ್, ಇದಿಷ್ಟು ಇಲ್ಲಿನ ಆಯೋಜಕರ ಮಾತು, ಜೊತೆಗೆ ಸರ್ಫರಾಜ್ ಅವರ ಮಾತು. ಇದೀಗ ನೀವು ನೋಡಬಹುದು ಯಾವ ರೀತಿಯಾಗಿ ಇಲ್ಲೆಲ್ಲ ಆ ಮೈದಾನವನ್ನ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಇಲ್ಲಿ ಮುಂದೆ ಆಟಕ್ಕೆ ಹೋಗ್ತಕ್ಕಂಥವ್ರು ಇದ್ದಾರೆ, ಆಟ ಆಡ್ತಕ್ಕಂಥವ್ರು ಇದ್ದಾರೆ. ಇವರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಸ್ಪರ್ಧಾಳುಗಳ ಮಾತು, ಅಂದರೆ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಬಗ್ಗೆ ಇಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದಕ್ಕೆ ತಾನೇ ಒಂದು ಪಂದ್ಯ ಮುಗಿದು ಹೋಗಿದೆ. ಆ ಪಂದ್ಯದ ಬಗ್ಗೆ, ಮ್ಯಾನ್ ಆಫ್ ದಿ ಮ್ಯಾಚ್ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾ ಇದ್ದಾರೆ, ಕಾಮೆಂಟೇಟರ್ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪಂದ್ಯಾಳುಗಳು ಕೂಡ, ಕ್ರೀಡಾಪಟುಗಳು ಕೂಡ ಬಹಳ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಈ ವಿದ್ಯಾದಾನ ಸಮಿತಿಯ ಮೈದಾನ, ಎಸ್ ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತನಾಡ್ಸೋ, ಅವ್ರು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಬ್ರದರ್, ನಿಮಗೆ ಏನು ಅನಿಸ್ತಾ ಇದೆ ಬ್ರದರ್ ಇದರಲ್ಲಿ ಭಾಗಿಯಾಗಿದ್ದಕ್ಕೆ? ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಹಾಗೂ ಶ್ರೀ ಕೃಷ್ಣೇಗೌಡ ಸಾಹೇಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇಂಥ ಒಂದು ಟೂರ್ನಿ ಗದಗಲ್ಲಿ ನಡಿಬೇಕಂದ್ರೆ ಇಂಥ ನಮ್ಮ ಸಾಹೇಬರಿಂದನೇ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಗ್ರೌಂಡ್ ಸ್ಟಾಪ್ಗಳು ಏನಿದೆ ನೋಡಿ, ನಮ್ಮ ಮುದಾಸಿರ್ ಆಗ್ಬೋದು, ನಮ್ಮ ಪ್ರವೀಣ್ ಸುಬ್ರಹ್ಮಣ್ಯ ಆಗ್ಬೋದು, ಮತ್ತು ಅಶೋಕ್ ಮಂದಾಲಿ ಸರ್ ಮತ್ತು ಸಿದ್ದು ಪಾಟೀಲ್ ಅವರು ಏನಿದ್ದಾರೆ ನೋಡಿ, ಇವರು ಉಳಿದ ಇನ್ನೂ ಮುಖಂಡರಿದ್ದಾರೆ, ಅವರಿಂದ ಇನ್ನೂ ಸಂಘಟಕರು ಕೂಡ ತುಂಬ ಇದ್ದಾರೆ. ಇವರೆಲ್ಲ ಪ್ರಯತ್ನದಿಂದ ಈ ಟೂರ್ನಮೆಂಟ್ ಯಶಸ್ವಿಯಾಗಲು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಮ್ಮ ಹೆಸರು ಯುವರಾಜ್ ಕೋರ್ವರ್ ಅಂತ, ನಮ್ಮದು ರೈಟ್ ಹ್ಯಾಂಡ್ ಕ್ಯಾಪ್ಟನ್. ನಮ್ಮ ಯುವರಾಜ್ ಅವರು ಅಷ್ಟೇ ಅಲ್ಲ, ಇಲ್ಲಿರುವಂಥ ಎಲ್ಲ ಕ್ರೀಡಾಪಟರು ಕೂಡ ಇದೇ ಉತ್ಸಾಹ, ಇದೇ ಉಲ್ಲಾಸದಿಂದ ಆಟವನ್ನು ಆಡ್ತಾ ಇದ್ದಾರೆ. ಎಸ್, ಅಶೋಕ್ ಮಂದಾಲಿ ಅವರು, ಇವರು ಪ್ರತಿನಿತ್ಯ ಈ ಮ್ಯಾಚ್ಗಳೇನು ನಡೆಯುತ್ತೆ ಇದಕ್ಕೆ ಗೆಸ್ಟ್ಗಳನ್ನ ಲೈನಪ್ ಮಾಡ್ತಾರೆ, ಫಾಲೋಅಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇಡೀ ಉಸ್ತುವಾರಿಗಳ ಜೊತೆಗೆ ಇವರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಮೋಸ್ಟ್ಲಿ ಕ್ರೀಡೆಗೆ ಎಚ್ ಕೆ ಪಾಟೀಲ್ ಸಾಹೇಬರು ಪ್ರೋತ್ಸಾಹಕವಾಗಿ, ನಮ್ಮ ಕಾನೂನು ಸಚಿವರು, ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಕ್ರೀಡಾಸಕ್ತಿಯಿಂದ ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆದಿದೆ. ಮಾನ್ಯ ಕೃಷ್ಣಗೌಡ ಪಾಟೀಲ್ ಅವರು ಒಬ್ಬರು ಕ್ರಿಕೆಟ್ ಆಟಗಾರ ಆಗಿದ್ದ ಕಾರಣ ಅವರು ಕ್ರೀಡೆ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ. ಮೋಸ್ಟ್ಲಿ ಇದು ಸೀಸನ್ 1ನಲ್ಲಿ ಭಾರಿ ಯಶಸ್ವಿ ಆಗಿದ್ದರಿಂದ ಸೀಸನ್ 2 ಮಾಡಿದ್ದೇವೆ. ಎಚ್ ಕೆ ಪಾಟೀಲರು, ಕೃಷ್ಣಗೌಡರು, AR ಪಾಟೀಲ್ ಸಾಹೇಬರ ಈ ನೇತೃತ್ವದಲ್ಲಿ ಈ ಟೂರ್ನಮೆಂಟ್ ನಡೀತಿದೆ. ಇನ್ನೂ ಹೆಚ್ಚು ಆಟಗಾರರು ನಮ್ಮ ಮೋಸ್ಟ್ಲಿ ಗದಗಿನ ಸುನಿಲ್ ಜೋಶಿಯವರು ನೆಕ್ಸ್ಟ್ ಯಾರೂ ಇನ್ನೂ ಹೋಗಿಲ್ಲ ಆಟಗಾರರು. ಗದಗದಿಂದ ಸುನಿಲ್ ಜರಕ್ಕಿಂತ ಹೆಚ್ಚು ಜನಪ್ರಿಯ ಆಟಗಾರರು ಹೊರಹೊಮ್ಮಬೇಕಂತಂದು ಮಾನ್ಯ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು, AR ಪಾಟೀಲ್ ಸಾಹೇಬರು, ಸಚಿನ್ ಗೌಡರು, ಕೃಷ್ಣಗೌಡರು ಕೂಡ ಈ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಕ್ರಿಕೆಟಿನ ಪ್ರತಿಭೆ ಆಟಗಾರರು ಹೊರಬೋಗಲಿ ಅಂತಂದು ಹೇಳಿ ನಾನು ಎರಡು ಮಾತು. ಇದಿಷ್ಟು ಅಶೋಕ್ ಮಂದಾಲಿ ಅವರು ಮಾತಾದ್ರೆ. ಇವತ್ತು ಈ ಲೈವ್ನಲ್ಲಿ ಏನು ಧ್ವನಿಯನ್ನು ಕೇಳ್ತಾ ಇದ್ದೀರಿ, ಶಶಿ ಅಂತಂದ್ರೆ ಅದು ಹೊಳಪು, ಆದರೆ ಧ್ವನಿಯಲ್ಲಿ ಹೊಳಪಿದೆ, ಹುರುಪಿದೆ. ಆ ಹುರುಪಿನ ಧ್ವನಿ ಶಶಿ ನಮ್ಮ ಜೊತೆಗಿದ್ದಾರೆ. ಶಶಿ ಅವರು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಲೀಗ್ ಬಗ್ಗೆ? ಸರ್, ಇದು ರಾಜ್ಯ ಕಂಡಂಥ ಟಾಪ್ ಲೀಗಲ್ಲಿ ಕೂಡ ಒಂದು ಬರುತ್ತೆ. ಯಾಕಂದ್ರೆ ಹೇಳ್ತಾ ಇದ್ದೀನಿ, ಪ್ರತಿದಿನ 6,000 ಜನ ವೀಕ್ಷಕರು ಬರ್ತಾರೆ, 20,000 ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಕರ್ನಾಟಕದಲ್ಲೇ ಕೂಡ ಹೇಳ್ತಾ ಇದ್ದೀನಿ, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಬೇಳ್ಗಿ, ಉಡುಪಿ ಹೈಯೆಸ್ಟ್ ಟೂರ್ನಿಗಳು ನಡೀತವೆ. ಆ ಟೂರ್ನಿಯಲ್ಲಿ ಇದು ಕೂಡ ಒಂದು, ಅಲ್ಲಿ ಹೈಯೆಸ್ಟ್ ಆಟಗಾರರಿದ್ದಾರೆ. ಅದೇ ಥರ ಆಟಗಾರರು ಇಲ್ಲಿದ್ದಾರೆ. ಈ ಟೂರ್ನಿಯಲ್ಲಿ ಹೇಳ್ಬೇಕಂದ್ರೆ ಸರ್, ಇಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಾಗಿರ್ಬೋದು, ಕೃಷ್ಣಗೌಡ ಪಾಟೀಲ್ ಸರ್ ಆಗಿರ್ಬೋದು, ಸಚಿನ್ ಪಾಟೀಲ್ ಸರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಒಂದು ಕ್ಯೂರಿಯಾಸಿಟಿ ಇದೆ ನಮ್ಮ ಜನಕ್ಕೆ, ಏನಂದ್ರೆ ಈ ಲೈವ್ ಅನ್ನು ನೋಡ್ತಿರ್ಬೇಕಾದ್ರೆ ಬಹಳ ಜನ ಇಲ್ಲೇ ಬಂದು ಕೂತ್ಕೊಂಡಿರ್ತಾರೆ, ನಿಮ್ಮನ್ನ ಫೇಸ್ ಟು ಫೇಸ್ ನೋಡ್ತಾರೆ. ಕೆಲವರು ಮಾತಾಡ್ಬೋದು, ಕೆಲವರು ಮಾತಾಡ್ತಾ ಹೋಗ್ಬೋದು. ಇನ್ನು ಕೆಲವರು ಏನು ಧ್ವನಿಯಪ್ಪ, ಏನು ಹುರುಪಲ್ಲಿ ಮಾತಾಡ್ತಾನೆ, ಯಾವ್ರು ಇರ್ಬೋದು, ಏನು ಇವ್ರ ಹಿನ್ನೆಲೆ ಅಂತ ಏನು ಹೇಳ್ತೀರಿ ನಿಮ್ಮ ಬಗ್ಗೆ ನೀವು? ಸರ್, ನಮ್ಮ ಹಿನ್ನೆಲೆ ಏನಿಲ್ಲ, ದೈವ ಬಲ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದ ನನ್ನ ತಲೆ ಮೇಲಿದೆ. ಯಾಕಂದರೆ ಅವರು ದೈವ ಭಕ್ತ, ನಾನು ಕಂಠ ಅವ್ರು ಕೊಟ್ಟಿದ್ದು. ಗದಗ ಸರ್, ನಮ್ಮ ಗದಗೆ ಮೂಲತಃ ಗದಗದವರು ನಾವು. ಅವ್ರು ಕೊಟ್ಟ ದನಿನೇ ನಮಗೆ ಇವತ್ತು ಆಧಾರವಾಗಿದೆ. ಇಷ್ಟೆಲ್ಲ ಅಭಿಮಾನಿಗಳಿಗೆ ಗಳಿಸಿದ್ದು ಆ ಪಂಡಿತ್ ಪುಟ್ಟರಾಜ ಗವಾಯಿಗಳವ್ರಿಗೆ ಸಲ್ಲಬೇಕು. ಯಾಕಂದರೆ ಅವರ ಆಶ್ರಮದಲ್ಲಿ ಓದೆ ನಾನು ಇವತ್ತು ರೈಲ್ವೆ ನೌಕರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಂಥ ವೇದಿಕೆಯಲ್ಲಿ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಧ್ವನಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮತ್ತು ಕೃಷ್ಣಗೌಡ ಪಾಟೀಲ್ ಸರ್ಗೆ ತುಂಬ ಹೃದಯ ಅಭಿನಂದನೆ ಹೇಳ್ತಾ ಇದ್ದೀನಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ತುಂಬ ಫ್ಯಾನ್ಸ್ಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಅವರ ಅಭಿಮಾನಿಗೆ ನಾನು ಯಾವಾಗಲೂ ಕೃತಜ್ಞತೆಯಾಗಿ ಸಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದೀನಿ ಸರ್. ಶಶಿ ಅವ್ರ ಮಾತು ಅಂದರೆ, ಸಸಿ ಬೆಳೀತಿರ್ಬೇಕಾದ್ರೆ ಶಶಿ ಅವ್ರು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ನನ್ನ ದನಿಗೆ ಧ್ವನಿಯಾದವರು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಅಂತ. ಅಂದರೆ ಎಲ್ಲೂ ಕೂಡ ಬೆಳೆಯುವಂತಹ ಪ್ರತಿಭೆಗಳು ಹೇಗೆ ಯಾವ ರೀತಿ ದೈವಿ ಶಕ್ತಿ ಬಾಗ್ತಾ ಇವೆ ಅನ್ನೋದು ಕೂಡ ಈ ಗ್ರೌಂಡ್ ಸಾಕ್ಷಿ ಆಗ್ತಾ ಇದೆ. ಕೇವಲ ಇಲ್ಲಿ ಕ್ರೀಡೆಗಳು ನಡೀತಾ ಅದರ ಜೊತೆಗೆ ಮನೋವಿಕಾಸವಾಗ್ತಾ ಇದೆ, ಬೌದ್ಧಿಕ ವಿಕಾಸವಾಗ್ತಾ ಇದೆ. ಈಗಾಗಲೇ ಒಂದು ರೌಂಡ್ ಇಡೀ ಈ ಸ್ಟೇಡಿಯಮನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಒಂದು ಸಾರಿ ತಾವು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಇಷ್ಟೊತ್ತಲ್ಲಿ ನಮ್ಮ ಗದಗಿನ ಯುವಕರು, ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ಕ್ರೀಡಾ ಪ್ರೋತ್ಸಾಹಕರು ಕೂಡ ಈ ಒಂದು ಗ್ರೌಂಡ್ನಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ, ಈ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಅಕ್ಷರಶಃ ಇದು ಬೆಂಗಳೂರು ಮತ್ತು ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ಕ್ರಿಕೆಟ್ಗಳಲ್ಲಿ ಯಾವ ರೀತಿಯಾಗಿ ಜನ ತೊಡಗಿರ್ತಾರೋ ಅದೇ ನಿಟ್ಟಿನಲ್ಲಿ ನಮ್ಮ ಗದಗದಲ್ಲೂ ಕೂಡ ಜನ ತೊಡಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
ಇಷ್ಟೊತ್ತು ನೀವು ಎಲ್ಲ ಸುದ್ದಿಗಳನ್ನ ನೋಡಿದಿರಿ. ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾಗಿ ಅಪ್ಡೇಟನ್ನು ನಾವು ಕೊಡ್ತಾ ಹೋಗ್ತೀವಿ. ಈ ಒಂದು ಲೈವ್ ಬಗ್ಗೆ ಅಥವಾ ಇಲ್ಲಿ ತೊಡಗಿಕೊಂಡಿರೋರ ಬಗ್ಗೆ, ಇಲ್ಲಿ ಭಾಗವಹಿಸಿದವ್ರ ಬಗ್ಗೆ, ಕ್ರೀಡಾಪಟುಗಳ ಬಗ್ಗೆ ನಾವು ಪ್ರತಿನಿತ್ಯ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವ್ಯಕ್ತಮಠ, ರೈಸ್ ಆಫ್ ನ್ಯೂಸ್ ಗದಗ. ಎಸ್, ಮುದುಣ್ಣಕಾಶಿ ಗದಗ ನಗರದಲ್ಲಿ ಇವತ್ತು KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ನಡೀತಾ ಇದೆ. ಇದಕ್ಕೆ ಮಾಲೀಕರುಗಳು ತುಂಬಾ ಉತ್ಸಾಹದಿಂದ ತಮ್ಮ ಆಟಗಾರರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಪ್ರಾಯೋಗಿಕವಾಗಿ ಪ್ಯಾಂಥರ್ಸ್ ತಂಡದ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಇವರು ಎಷ್ಟೊಂದು ಉತ್ಸುಕರಾಗಿದ್ದಾರೆ, ಹೇಗೆ ಈ ಪಂದ್ಯಾವಳಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ಉದ್ಯೋಗ, ಯಾಕೆ ಇವತ್ತು ನೀವು ಓನರ್ಶಿಪ್ಪನ್ನು ಪಡ್ಕೊಂಡ್ಮೇಲೆ ಇದು ನೋಡಿದ ಮೇಲೆ ಏನು ಅನಿಸ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಆಯೋಜಕರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನನ್ನ ಹೆಸರು ಜುಬೇರ್ ಅಬ್ಬಿಗಿರಿ ಅಂತೇಳಿ. ನಾವು ಹೋಟೆಲ್ ಶಾಹಿ ದರ್ಬಾರ್ ಮಾಲಕರು. ನಾವು ಹೋಟೆಲ್ ಶಾಹಿ ದರ್ಬಾರ್ ಮಾಲಕರು. ಈಗಿದು ಕ್ರಿಕೆಟದ್ದು ನಾವು ಮಾಲಕರಾಗಬೇಕಂತ ಹೇಳಿದ್ರೆ ಇದಕ್ಕೆ ಏನಿತ್ತಂದ್ರೆ HK ಪಾಟೀಲ್ ಸಾಹೇಬರು ಒಂದು ಎಲ್ಲರಿಗೂ ಪ್ಲೇಯರ್ಸಿಗೆ ಒಂದು ಆಟ ಆಡೋಕ್ಕೆ ಆಗಲಿ, ಅವ್ರದ್ದು ಗೇಮ್ ತೋರ್ಸೋಕ್ಕಾಗಲಿ ಎಲ್ಲರಿಗೂ ಒಂದು ಅವಕಾಶ ಮಾಡಿ ಕೊಟ್ಟಾರ. ಆಮೇಲೆ ನಮ್ಮದು ಈಗ ರೆಸ್ಟೋರೆಂಟ್ ಆಗಲಿ ನಮ್ಮದು ಅದ್ರ ಬಗ್ಗೆನೂ ನಾವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಂತೇಳಿ ಇದು ಒಂದು ಟೀಮ್ ತೊಗೊಂಡಿದ್ದು. ಎಲ್ಲರೂ ಈ ಕ್ರಿಕೆಟಿಗೆ ಪ್ರೋತ್ಸಾಹ ಕೊಡ್ರಿ. ಆಮೇಲೆ ನಾವು ಮಾಲೀಕರಾಗಿ ತೊಗೊಂಡಿವಿ. ಬಟ್ ಈಗಿದು 2 ವರ್ಷ ಆಗಿಲ್ಲ. ಇದು ಸೀಸನ್ 1 ಆಗಿ 2 ವರ್ಷ ಆಯ್ತು. ಈಗಿದು ಎವ್ರಿ ಇಯರ್ ಆಗ್ಬೇಕಂತೇಳಿ ನಾವು ಇದು ಒಂದು ಕೇಳ್ಕೊತೀವಿ. ಇದು ಒಬ್ಬ ಮಾಲೀಕರ ಮಾತು. ಇನ್ನೊಬ್ರು ಇದ್ದಾರೆ, ಅವ್ರೇನು ಹೇಳ್ತಾರೆ ನೋಡೋಣ. ತಾವೇನಂತೀರಿ? ನನ್ನ ಹೆಸರು ಇಸ್ಮಾಯಿಲ್ ಅಬ್ಬಿಗೇರಿ. ನಾವು ಶಾಹಿ ದರ್ಬಾರ್ ಡಿಲೆಕ್ಸ್ ಅವರು ಇಲ್ಲಿ ಚೆನ್ನೈ ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಎಲ್ಲ ನಮ್ಮದೇ ಮ್ಯಾನೇಜ್ಮೆಂಟ್ ಸರ. ಈಗ ಹೋದ ಸಲನೂ ನಾವು ಆಡ್ಸಿದ್ವಿ, ಹೋದ ಸಲನೂ ಟೀಮ್ ತೊಗೊಂಡಿದ್ವಿ. ನಮಗೆ ಇಂಟ್ರೆಸ್ಟ್ ಬಂತದು. ಮತ್ತು HK ಪಾಟೀಲ್ ಸಾಹೇಬ್ರಾತು, ಕೃಷ್ಣಗೌಡ ಪಾಟೀಲ್ ಸಾಹೇಬ್ರಾತು, ಏನೈತಲ್ಲ ಗದಗಿನ ಯಂಗ್ ಕಮಿಟಿಯವ್ರಿಗೆ ಏನೈತಲ್ಲ ಇದು ಆಡುವಂಥ ಅವಕಾಶ ಮಾಡಿಕೊಟ್ರು. ನಮ್ದು ಏನಿದೆ ಉದ್ಯೋಗ ಇದು ಅಂತ ಹೇಳಿದ್ರೆ ಉದ್ದೇಶ, ಎಲ್ಲರೂ ಟೀಮ್ ತೊಗೊಳಕತ್ತಾರ, ನಾವು ಟೀಮ್ ತೊಗೊಳು ಆಡ್ಸೋನು ಅಂಥೇಳಿ ನಮ್ಗೆ ಒಂದು ಏನೈತಿ ಒಂದು ಅಭಿಪ್ರಾಯ ಬಂತು. ನಮಗೂ ಏನೈತಿ ಆಡ್ಸೋನು ನಾವು ಏನೈತಿ ಗದಗಿಗೆ ಒಂದು ಚಲೋ ಹೆಸರು ಮಾಡಿಸ್ಕೊಂಡು ಅಂತಂದು ಹೇಳಿ ಒಂದು 2 ಮಾತು ಮುಗಿಸಿ. ನನ್ನ ಹೆಸರು ರೆಹಾನ್ ಅಬ್ಬಿಗಿರಿ ಅಂತೇಳಿ. ನಾನು ಕೂಡ ಹೋಟೆಲ್ ಶಾಹಿ ದರ್ಬಾರ್ ಮಾಲೀಕನೇ. ಈ ಕ್ರಿಕೆಟು ಟೂರ್ನಮೆಂಟ್ ಒಂದು ಆಡಿಸೋದೊಂದು ಉದ್ದೇಶ ಏನಂದರೆ, ಗದಗಿನಲ್ಲಿ ಭಾಳಷ್ಟು ಪ್ರತಿಭೆಗಳಿದ್ದಾವೆ, ಚಲೋ ಆಟಗಾರರು ಇದ್ದಾರೆ, ಪ್ರತಿಯೊಂದು ಫೀಲ್ಡ್ನಲ್ಲಿನೂ ಇದ್ದಾರೆ. ಅವ್ರಿಗೊಂದು ಹುಮ್ಮಸ್ ಕೊಟ್ಟು, ಒಂದು ಪ್ರೋತ್ಸಾಹ ಕೊಟ್ಟು, ಮುಂದಿನ ಬರುವಂಥ ದಿನಗಳಲ್ಲಿ ಯಾವ ಥರ ನಮ್ಮ ಸುನಿಲ್ ಜೋಶಿಯವರು ಇದ್ದಾರೆ, ಆ ಥರ ನಮ್ಮ ಗದಗಲಿದ್ದನೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿಸ್ಬೇಕಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ. ನಿಮ್ಮ ಪ್ಯಾಂಥರ್ಸ್ ಯಾರ ಜೊತೆಗೆ ಅಂದರೆ ಯಾವ ತಂಡದ ಜೊತೆಗೆ ಸೆಣಸಾಗ್ತಾ ಇದೆ? मैं बात करने वाला वॉरियर्स हमारे पैंथर्स के सपोर्ट्स में हमें आए सो है. हमारा तो उन्होंने है, हमें उनके सपोर्ट्स में आए से इंशाल्लाह. ಎಸ್, ಇಷ್ಟೊತ್ತು ನಾನೇನು ಮಾತನಾಡಿಸ್ದೆ ಪ್ಯಾಂಥರ್ಸ್ ತಂಡ, ಆ ತಂಡದ ಜೊತೆಗೆ ಇವತ್ತೇನು ಆ ಪಂದ್ಯಾವಳಿಗಳು ನಡೀತಾ ಇವೆ, ಅದರ ಕ್ರೀಡಾಪಟುಗಳೇನು ಅವ್ರ ಜೊತೆ ಸೆಣಸಾಡ್ತಾ ಇದ್ದಾರೆ. ಅವರಿಗೆ ಸೆಣಸಾಡ್ತಾ ಇರ್ತಕ್ಕಂಥವರು ಅಂತ ಹೇಳಿದರೆ ಇದು ವಾರಿಯರ್ಸ್ ತಂಡದವರು. ಈ ತಂಡದ ಮಾಲೀಕರು ಏನು ಹೇಳ್ತಾರೆ, ಇವರು ಎಷ್ಟು ಉತ್ಸುಕರಾಗಿದ್ದಾರೆ ತಮ್ಮ ತಂಡದ ಬಗ್ಗೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಈ ಪಂದ್ಯ ಟೋಟಲ್ ಈ ಸೀಸನ್ 2 ಏನಿದೆ KH ಪಾಟೀಲ್ ಕ್ರಿಕೆಟ್ ಲೀಗ್, ಈ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ವಾರಿಯರ್ಸ್ ತಂಡದ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ನೀವು ಪ್ಯಾಂಥರ್ಸ್ ತಂಡದ ಜೊತೆಗೆ ನಿಮ್ಮ ತಂಡದ ಸ್ಪರ್ಧೆ ನಡೀತಾ ಇದೆ. ಅದಕ್ಕೂ ಮುಂಚೆ ಈ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ KH ಪಾಟೀಲ್ ಸೀಸನ್ 2 ಆಯೋಜಿಸಿದಂಥ ಸನ್ಮಾನ್ಯ ಶ್ರೀ ಕೃಷ್ಣಗೌಡ ಪಾಟೀಲ್ ಅವರಿಗೆ ವಾರಿಯರ್ಸ್ ತಂಡದಿಂದ ಹಾಗೂ ಗದಗ ಮಹಾಜನತೆಯಿಂದ ಅಭಿನಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಯುವಕರಿಗೆ ಒಂದು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ KH ಪಾಟೀಲ್ ಕ್ರಿಕೆಟ್ ಲೀಗ್ನವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಬೇಕು. ಯಾಕಂದರೆ ಯುವಕರು ಬೆಳೀಲಿಕ್ಕೆ ಇದೊಂದು ಪ್ರೋತ್ಸಾಹದಾಯಕ ಒಂದು ಗ್ರೌಂಡ್ ಮಾಡಿ ಏನು ಈ ನಮ್ಮ ಬಿಡ್ನ್ಯಾಗ ಆಟಗಾರನ ತೊಗೊಳಕ್ಕೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ರೆ ಅದಕ್ಕೆ ಅವರಿಗೆ ಅಭಿನಂದನೆ ಹೇಳಲು ಇಷ್ಟಪಡ್ತೀವಿ. ನಾವು ಆಯೋಜನೆ ಮಾಡಿದ್ದಕ್ಕೆ ಕೃಷ್ಣಗೌಡ ಪಾಟೀಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ಕೊಬರ್ತೀವಿ, ಧನ್ಯವಾದ ಹೇಳ್ತೀವಿ. ಯಾಕಂದರೆ ಹಳ್ಳಿ ಪ್ರತಿಭೆಗಳಿಗೆ ಇದ್ರೊಳಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಹಳ್ಳಿ ಪ್ರತಿಭೆ ಹೊರಗೆ ಬರ್ತಾವೆ ಅನ್ನೋದು ಒಂದು ಇಷ್ಟಪಡ್ತೀವಿ. ಸರ್, ಇದು KH ಪಾಟೀಲ್ ನಮ್ದು ಇವಾಗ ಟೀಮು ಒಂದು ರೀತಿ ಇವಾಗ ನಾವು ನಮ್ಮ ಟೀಮು ಒಂಥರ ಫೈನಲ್ ಬರೋ ಥರ ಆಡ್ತಾ ಇದ್ದಾರೆ ಹುಡುಗರು. ಒಳ್ಳೆ ಕ್ರಿಕೆಟ್, ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಈಗ
ಎಚ್ ಕೆ ಪಾಟೀಲ್ ಸೀಸನ್ 2 ಅಲ್ಲಿ 1ರಲ್ಲಿ ಸಕ್ಸಸ್ ಆಯಿತು, 2ರಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಒಂದು ಒಳ್ಳೆಯ ಟೂರ್ನಮೆಂಟ್ ಮಾಡಿದ್ದಾರೆ. ಇದು ಒಂದು ಹಳ್ಳಿ ವಾತಾವರಣಕ್ಕೆ, ಸಿಟಿ ವಾತಾವರಣಕ್ಕೆ ಮುಂದೆ ಈಗ KSPL ಅವು ಇವು ಎಲ್ಲ ಈಗ ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದ್ದಾವೆ. ಇಲ್ಲಿಂದ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ಆಗ್ತಾಯಿದೆ. ಇಲ್ಲಿಂದ ಇದು ಟೂರ್ನಮೆಂಟ್ ಆಯೋಜನೆ ಮಾಡಿದವ್ರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಇನ್ನೊಬ್ರು ಇದ್ದಾರೆ ಇಲ್ಲಿ, ಇವರು ಅಂದರೆ ನಾವು ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದೀವಿ ಅಂತಾರೆ. ಇನ್ನೊಬ್ರು ಇವ್ರೇನು ಹೇಳ್ತಾರೆ ಅಂತ ತಾವೇನಂತೀರಿ ಇದ್ರ ಬಗ್ಗೆ? ಸರ, ಮೊದಲನೇದಾಗಿ ನಮ್ಮ ಗದಗ ಒಳಗೆ KH ಪಾಟೀಲ್ ಸಾಹೇಬ್ರು 1ನೇ ಸೀಸನ್ ಇದು ಚಲೋ ಆಗಿತ್ತು. 2ನೇ ಸೀಸನ್ ಅದಕ್ಕಿಂತ ಭಾಳ ಉತ್ತಮ ಆಗಿದೆ. ಈ ಕ್ರಿಕೆಟ್ ಲೀಗ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಕೃಷ್ಣಗೌಡ ಸಾಹೇಬ್ರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ನಾವು ಬೇರೆ ಜಿಲ್ಲಾದೊಳಗೆ ನೋಡ್ತಿದ್ವಿ ಈ ಟೈಪ್, ಆದರೆ ಈಗ ನಮಗೆ ಭಾಗ್ಯ ಇದೆ ಗದಗ ಜಿಲ್ಲಾದೊಳಗೆ ಬಂದು ನಮಗೆಲ್ಲ ಯುವಕರಿಗೆ ಚಲೋ ಆದ್ಯತೆ ಮಾಡ್ಯಾರ. ಹಳ್ಳಿ ಪ್ರತಿಭೆಗಳಿಗೆ ಚಲೋ ಆದ್ಯತೆ ಐತಿ. ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪ್ಯಾಂಥರ್ಸ್ ಮತ್ತು ವಾರಿಯರ್ಸ್ ಈ ತಂಡಗಳ ನಡುವೆ ಸ್ಪರ್ಧೆ ನಡೀತಾ ಇದೆ. 2 ತಂಡಗಳ ಮಾಲೀಕರ ಮಾತಾಗಿದೆ. ಹಾಗಿದ್ರೆ ಇಲ್ಲಿ ಗಮನಿಸ್ತೀರಿ ಈ ದೃಶ್ಯಾವಳಿಗಳಲ್ಲಿ ಎಷ್ಟು ಜನ ಇಲ್ಲಿ ಉತ್ಸುಕರಾಗಿ ಇವತ್ತು ಪ್ರೇಕ್ಷಕರು ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ. ಸಣ್ಣ ಮಕ್ಕಳು ಒಂದಷ್ಟು ವಾದ್ಯಗಳನ್ನು ಇಲ್ಲಿ ನುಡಿಸ್ತಾ ಬಾರಿಸ್ತಾ ಹಾಗೆ ಜಾತ್ರೆಯಲ್ಲಿ ಸಿಕ್ಕಂಥ ಪಿಪಿಗಳನ್ನು ತಂದು ಇಲ್ಲೆಲ್ಲ ಓದ್ತಾ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಇವರನ್ನು ಗಮನಿಸ್ತಾ ಇದ್ದೀರಿ ನೀವೆಲ್ಲ. ಯಾವ ರೀತಿಯಾಗಿ ಆಟಗಳು ನಡೆದಾಗಲೆಲ್ಲ ಇದೇ ರೀತಿ ಇವರೆಲ್ಲ ಆ ಹಲಗೆಯನ್ನು ಬಾರಿಸಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ IPL ಮತ್ತು KPL ಮಾದರಿಯಲ್ಲಿ ಇವತ್ತು ಗದಗದಲ್ಲಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.